ಬಿಡದಿಯಲ್ಲಿ ನಕಲಿ ಔಷಧಿಗಳ ಬಹುರಾಷ್ಟ್ರೀಯ ಕಂಪನಿಗಳ ಲೇಬಲ್ ಬಳಸಿ ಮರು ಪ್ಯಾಕ್ ಮಾಡ್ತಾ ಇದ್ದ ಅಡ್ಡೆಯ ಮೇಲೆ ಪೊಲೀಸರು ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು ಜಂಟಿಯಾಗಿ ದಾಳಿ ನಡೆಸಿ 4.91 ಕೋಟಿ ರೂಪಾಯಿ ಮೌಲ್ಯದ ಔಷಧಿಗಳು, ಬಾಟಲ್ಗಳು, ಲೇಬಲ್ಗಳು, ಪ್ಯಾಕೇಜಿಂಗ್ ಸಾಮಗ್ರಿ ಮತ್ತು ಉಪಕರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಆಘಾತಕಾರಿ ಸುದ್ದಿ. ನಕಲಿ ಔಷಧಿ ತಯಾರಿಕೆಯೇ ಅಪಾಯಕಾರಿ. ಅದಕ್ಕೆ ಬಹುರಾಷ್ಟ್ರೀಯ ಕಂಪನಿಯ ಲೇಬಲ್ ಅಂಟಿಸಿ ಜನರನ್ನ ಯಾಮಾರಿಸಿ ಹಣ, ಆರೋಗ್ಯ ಎರಡನ್ನ ದೋಚುವ ನೀಚರ ವಿರುದ್ಧ ಕಠಿಣ ಕ್ರಮ ಜರುಗಿಸುವ ಕೆಲಸ ತುರ್ತಾಗಿ ಆಗಬೇಕಿದೆ. ಆರೋಪಿ ಬಿಡದಿಯ ಸಿಕೆ ತಾಂಡ್ಯ ಸಮೀಪದ ಫಾರ್ಮ್ ಹೌಸ್ ಲೀಸಿಗೆ ಪಡೆದು ಕಡಿಮೆ ಬೆಲೆಯುಳ್ಳ ಔಷಧಿಗಳನ್ನು ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶದಿಂದ ಆಮದು ಮಾಡಿಕೊಂಡು ಅದಕ್ಕೆ ಬೇರೆ ಲೇಬಲ್ ಅಂಟಿಸ್ತಾ ಇದ್ದ. ಫಿಜರ್ ಮತ್ತು ಕ್ಸಾವಿಟಾ ಸೇರಿದಂತೆ ಹಲವು ಕಂಪನಿಗಳ ಲೇಬಲ್ ಅನ್ನ ಬಳಸಿ ಕಳೆದ 1 ವರ್ಷದಿಂದ ಈ ದಂಧೆ ನಡೆಸುತ್ತಿದ್ದನಂತೆ. ಇದುವರೆಗೆ ಅದೆಷ್ಟೋ ಜನ ಈ ನಕಲಿ ಔಷಧಿ ಪಡೆದು ಆರೋಗ್ಯ, ಹಣ ಎರಡನ್ನೂ ಕಳೆದುಕೊಂಡಿದ್ದಾರೆ. ಆರೋಗ್ಯ ಇಲಾಖೆಯ ಸಂಬಂಧಪಟ್ಟ ಅಧಿಕಾರಿಗಳ ಕರ್ತವ್ಯ ಲೋಪ ಇಲ್ಲಿ ಎದ್ದು ಕಾಣ್ತಾ ಇದೆ. ಹಣದ ವ್ಯಾಮೋಹ, ಧನದಾಹ ನೀಗಿಸಲು ಅಮಾಯಕರ ಜೀವ ಬಲಿ ಪಡೆಯುವ ಇಂತಹ ನೀಚರಿಗೆ ಕಠಿಣ ಶಿಕ್ಷೆಯಾಗಬೇಕಿದೆ. ಭಾರತದ ಆರೋಗ್ಯ ಕ್ಷೇತ್ರವನ್ನ ಅನಾರೋಗ್ಯ ಬಾಧಿಸುವುದಕ್ಕೆ ಶುರು ಮಾಡಿ ದಶಕಗಳೇ ಕಳೆದು ಹೋಗಿದೆ. ಜಗತ್ತಿನಲ್ಲೇ ಅತಿ ಹೆಚ್ಚು ಜನಸಂಖ್ಯೆ ಇರುವ ಈ ದೇಶ ವಿದೇಶಿ ಮೆಡಿಕಲ್ ಮಾಫಿಯಾಗಳ ದೊಡ್ಡ ಮಾರುಕಟ್ಟೆಯಾಗಿದೆ. ಒಂದು ಕಡೆ ಔಷಧಿ ಮಾಫಿಯಾ, ಮತ್ತೊಂದು ಕಡೆ ನಕಲಿ ವೈದ್ಯರು, ಸಾಲದು ಎಂಬಂತೆ ನಕಲಿ ಔಷಧಿಯ ದಂಧೆ. ಈ ಮಧ್ಯೆ ಜನರ ಆರೋಗ್ಯದ ಮೇಲೆ ಯಾರಿಗೂ ಕಾಳಜಿ ಇಲ್ಲ. ಲಸಿಕೆ ಪಡೆದು ನವಜಾತ ಶಿಶುಗಳು ಮರಣ ಹೊಂದಿರುವುದು, ಹೆರಿಗೆಯ ನಂತರ ನೀಡುವ ಔಷಧಿಯ ಅಡ್ಡ ಪರಿಣಾಮವಾಗಿ ಬಾಣಂತಿಯರ ಸಾವು ಆಗಾಗ ಸುದ್ದಿ ಆಗ್ತಿರುವುದನ್ನ ನೋಡಬಹುದು. ಇವೆಲ್ಲ ಮೆಡಿಕಲ್ ಮಾಫಿಯಾದತ್ತ ಬೆರಳು ತೋರುತ್ತೆ. ಆದರೆ ಇಂತಹ ಮಾಫಿಯಾಗಳು ಅಧಿಕಾರಸ್ಥರು, ರಾಜಕಾರಣಿಗಳ ಬೆಂಬಲ ಇಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ. ಒಂದು ಸರ್ಕಾರ ಕಪ್ಪು ಪಟ್ಟಿಗೆ ಹಾಕಿದ ಕಂಪನಿಗೆ ಮತ್ತೊಂದು ಸರ್ಕಾರ ರತ್ನಗೊಂಬಳಿ ಹಾಸಿ ಗುತ್ತಿಗೆ ನೀಡುವ ಪ್ರಕರಣಗಳ ಉದಾಹರಣೆ ಬೇಕಾದಷ್ಟಿದೆ. ಅಂಗನವಾಡಿ ಮಕ್ಕಳಿಗೆ ಪೂರೈಕೆ ಮಾಡುವ ಆಹಾರ, ಬಿಸಿಯೂಟ, ಅನ್ನಭಾಗ್ಯದಲ್ಲಿ ನೀಡುವ ಅಕ್ಕಿ, ಬೇಳೆ ಹೀಗೆ ಮನುಷ್ಯನ ಆರೋಗ್ಯಕ್ಕೆ ಬೇಕಿರುವ ಎಲ್ಲವೂ ಕಲಬೆರಕೆ ಅಥವಾ ಕಳಪೆಯಾಗಿ ಹೋಗಿದೆ. ಇದು ಇಂದಿನ ಸಮಸ್ಯೆಯಲ್ಲ, ಮುಗಿಯುವ ಸಮಸ್ಯೆಯೂ ಅಲ್ಲ. ಎಲ್ಲವೂ ಸರ್ಕಾರ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಖಾಸಗಿ ಆಸ್ಪತ್ರೆಗಳು ಜನರ ರಕ್ತ ಹೀರುವ, ಹಣ ಸುಲಿಗೆಯ ಕೇಂದ್ರಗಳಾಗಿವೆ. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಬಡ ಮತ್ತು ಮಧ್ಯಮ ವರ್ಗದ ಜನರ ಜೀವ ಹಿಂಡುವ ಕಮಿಷನ್, ಲಂಚ ತಾಂಡವವಾಡ್ತಾ ಇದೆ. ಸಾಮಾನ್ಯ ಕುಟುಂಬಗಳಲ್ಲಿ ಒಬ್ಬ ವ್ಯಕ್ತಿಗೆ ಗಂಭೀರ ಆರೋಗ್ಯ ಸಮಸ್ಯೆ ಉಂಟಾದರೆ ಇಡೀ ಕುಟುಂಬ ಆರ್ಥಿಕ ಸಮಸ್ಯೆಗೆ ಸಿಲುಕುತ್ತೆ. ಸರ್ಕಾರದ ಎಲ್ಲ ಉಚಿತ ಚಿಕಿತ್ಸೆ ಸೌಲಭ್ಯಗಳ ಆಚೆಗೂ ಖಾಸಗಿ ಆಸ್ಪತ್ರೆಗಳ ಮೊರೆ ಹೋಗುವ ಸಂದರ್ಭ ಬಂದರೆ ಮುಗ್ದೇ ಹೋಯ್ತು. ಯುಟಿ ಖಾದರ್ ನೂತನ ಆರೋಗ್ಯ ಸಚಿವರಾದ ನಂತರ ಬೆಂಗಳೂರಿನ ಹೋಟೆಲ್, ಕ್ಯಾಂಟೀನ್, ರೈಲ್ವೆ ಆಹಾರ ಕೇಂದ್ರಗಳ ಮೇಲೆ ದಾಳಿ ನಡೆಸಿ ಕಳಪೆ ಮತ್ತು ಅವಧಿ ಮೀರಿದ ಸಂಸ್ಕರಿಸಿದ ಆಹಾರ ಪತ್ತೆ ಹಚ್ಚಿ ಸುದ್ದಿಯಾಗಿದ್ದಾರೆ. ಇದು ನಿರಂತರವಾಗಿ ನಡೆಯಬೇಕಿರುವ ಕಾರ್ಯಾಚರಣೆ. ಮತ್ತೆ ರಾಜ್ಯದ ಎಲ್ಲ ಜಿಲ್ಲೆ, ತಾಲೂಕು ಕೇಂದ್ರಗಳಲ್ಲೂ ಸ್ಥಳೀಯ ಫುಡ್ ಇನ್ಸ್ಪೆಕ್ಟರ್ಗಳು ಮಾಡಬೇಕಿರುವ ಕರ್ತವ್ಯ. ಅಧಿಕಾರಿಗಳು ತಮ್ಮ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸಿದ್ರೆ, ನಿಸ್ವಾರ್ಥವಾಗಿ ಕೆಲಸ ಮಾಡಿದ್ರೆ ಇಂತಹ ಅಧ್ವಾನಗಳು ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಬಹುತೇಕ ಪ್ರಕರಣಗಳಲ್ಲಿ ಕೇಸು ದಾಖಲಾದ ನಂತರ ಏನಾಯಿತು ಎಂಬುದೇ ಗೊತ್ತಾಗುವುದಿಲ್ಲ. ಹಣ ಪಡೆದು ಅಧಿಕಾರಿಗಳು ದುರುಳರ ಜೊತೆಗೆ ಶಾಮೀಲಾಗಿ ಕೇಸನ್ನ ಮುಚ್ಚಿ ಹಾಕುವ ಹಲವು ಉದಾಹರಣೆಗಳು ಲಭ್ಯವಾಗಿದೆ. ಇನ್ನು ಪ್ರಮುಖವಾಗಿ ಇದು ಕೇವಲ ಒಂದು ರಾಜ್ಯದ ಸಮಸ್ಯೆ ಅಲ್ಲ, ಇಡೀ ದೇಶವನ್ನ ಮಾಫಿಯಾಗಳೇ ನಡೆಸ್ತಾ ಇವೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಇದನ್ನ ಗಂಭೀರ ಸಮಸ್ಯೆಯಾಗಿ ಪರಿಗಣಿಸಬೇಕಿದೆ. ಇನ್ನು ನಕಲಿ ಔಷಧದ ವಿಚಾರಕ್ಕೆ ಬರುವುದಾದ್ರೆ, ನಕಲಿ ಔಷಧಗಳ ಪ್ಯಾಕಿಂಗ್ ಮತ್ತು ಲೇಬಲಿಂಗ್ನಲ್ಲಿ ಅಸಲಿ ಉತ್ಪನ್ನವನ್ನ ಹೋಲುವಂತೆ ನಿಖರತೆ ಕಾಯ್ದುಕೊಳ್ಳಲಾಗಿದೆ.
ಬ್ಯಾಚ್ ನಂಬರ್ ಸೇರಿದ ಹಾಗೆ ಔಷಧದ ಪ್ರಮುಖ ವಿವರಗಳಲ್ಲೂ ನಕಲು ಮಾಡಿರುವ ಸಾಧ್ಯತೆ ಇರುವುದರಿಂದ ಡ್ರಗ್ಗಿಸ್ಟ್ಗಳು, ಕೆಮಿಸ್ಟ್ಗಳು ಮತ್ತು ಫಾರ್ಮಸಿಸ್ಟ್ಗಳಿಗೂ ಅನುಮಾನಾಸ್ಪದ ಉತ್ಪನ್ನಗಳನ್ನು ಗುರುತಿಸುವುದು ಸವಾಲಾಗಿ ಪರಿಣಮಿಸಿದೆ. ಔಷಧದ ಪ್ಯಾಕೆಟ್ ಅಥವಾ ಬಾಟಲ್ ಅನ್ನ ಮೇಲ್ನೋಟಕ್ಕೆ ಪರಿಶೀಲಿಸುವುದರಿಂದ ಮಾತ್ರ ಅದು ಅಸಲಿಯೇ ಅಥವಾ ನಕಲಿಯೇ ಅನ್ನೋದನ್ನ ಖಚಿತಪಡಿಸಿಕೊಳ್ಳುವುದು ಕಷ್ಟವಾಗಬಹುದು. ಪ್ಯಾಕಿಂಗ್, ಲೇಬಲ್ ಮತ್ತು ಬ್ಯಾಚ್ ವಿವರಗಳು ಅಸಲಿ ಔಷಧದ ಮಾದರಿಯಲ್ಲೇ ಇರುವುದರಿಂದ ಹೆಚ್ಚಿನ ಮಟ್ಟದ ಪರಿಶೀಲನೆ ಅತ್ಯಗತ್ಯವಾಗಿದೆ. ನಕಲಿ ಔಷಧವನ್ನ ಖಚಿತವಾಗಿ ಗುರುತಿಸುವುದಕ್ಕೆ ಪ್ರಯೋಗಾಲಯ ಪರೀಕ್ಷೆಯ ಅಗತ್ಯ ಎದುರಾಗಬಹುದು. ಇದರಿಂದ ಒಂದೆಡೆ ನಕಲಿ ಔಷಧ ಜಾಲವನ್ನ ಪತ್ತೆ ಹಚ್ಚುವುದು ಕಷ್ಟವಾಗಿದ್ರೆ, ಮತ್ತೊಂದು ಕಡೆ ಇಂತಹ ಔಷಧಗಳು ರೋಗಿಗಳ ಕೈಗೆ ತಲುಪದಂತೆ ತಡೆಯುವುದು ಅಧಿಕಾರಿಗಳಿಗೆ ಮತ್ತಷ್ಟು ಸವಾಲಾಗಿದೆ. ಇನ್ನು ನಕಲಿ ಔಷಧ ಮತ್ತು ಅಸಲಿ ಔಷಧದ ನಡುವಿನ ವ್ಯತ್ಯಾಸವನ್ನ ಸುಲಭವಾಗಿ ಗುರುತಿಸಲು ಸಾಧ್ಯವಾಗದ ಪರಿಸ್ಥಿತಿ ರೋಗಿಗಳ ಸುರಕ್ಷತೆ ಕುರಿತು ಆತಂಕವನ್ನ ಹೆಚ್ಚು ಮಾಡಿದೆ. ವೈದ್ಯರ ಸಲಹೆಯಂತೆ ಔಷಧಿ ಸೇವಿಸಿದ್ರೂ ಅದು ನಕಲಿಯಾಗಿದ್ರೆ ಚಿಕಿತ್ಸೆಯ ಮೇಲೆ ಪರಿಣಾಮ ಬೀರೋ ಸಾಧ್ಯತೆ ಇರುವುದರಿಂದ ಔಷಧ ಪೂರೈಕೆ ವ್ಯವಸ್ಥೆಯಲ್ಲಿ ಕಟ್ಟುನಿಟ್ಟಿನ ನಿಗಾ ವಹಿಸುವುದು ಅತ್ಯಗತ್ಯವಾಗಿದೆ. ಹಾಗಾಗಿ ಪರಿಹಾರ ಏನು ಅಂತ ನೋಡಬೇಕಾಗುತ್ತೆ. ನಕಲಿ ಔಷಧಗಳ ಹಾವಳಿ ತಡೆಯುವುದಕ್ಕೆ ತಂತ್ರಜ್ಞಾನ ಆಧಾರಿತ ಭದ್ರತಾ ವ್ಯವಸ್ಥೆ ರೂಪಿಸಬೇಕು ಅನ್ನೋ ಒತ್ತಾಯ ಕೇಳಿ ಬರ್ತಾ ಇದೆ. ರಾಜ್ಯದಲ್ಲಿ ಮಾರಾಟವಾಗುವ ಔಷಧಗಳಿಗೆ ಹಾಲೋಗ್ರಾಮ್ ಮತ್ತು QR ಕೋಡ್ನಂತಹ ಗುರುತುಗಳನ್ನು ಅಳವಡಿಸುವಂತೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮನವಿ ಮಾಡಿಕೊಂಡಿದೆ. ಪ್ರತಿಯೊಂದು ಔಷಧಕ್ಕೂ ವಿಶಿಷ್ಟ ಹಾಲೋಗ್ರಾಮ್ ಅಥವಾ QR ಕೋಡ್ನಂತಹ ಡಿಜಿಟಲ್ ಗುರುತು ನೀಡಿದ್ರೆ ಅದರ ಅಸಲಿತನ ಪರಿಶೀಲಿಸುವುದಕ್ಕೆ ಗ್ರಾಹಕರು ಮತ್ತು ಔಷಧ ಮಾರಾಟಗಾರರಿಗೆ ನೆರವಾಗಬಹುದು ಅನ್ನೋದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಭಿಪ್ರಾಯವಾಗಿದೆ.